ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೆಂಗಿದ್ದೀರಿ? ನಾವು ಆರಾಮಿದೆ ನೋಡ್ರಿ. ಇವತ್ತು ಇದು ಸಂಡೇ ವ್ಲಾಗ್ ಅದ ರೀ. ನಾನು ಮುಂಜಾನೆ ರೂಟೀನ್ ಯಾವ ಥರ ಇರ್ತದೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ರೀ. ಸೋಫಾ ಒಂದಿದ್ದಾಗ ಸೋಫಾ ಬೇಕಂತ ಅನಿಸ್ತದೆ, ಬಟ್ ಅವಕ್ಕೆ ಕವರ್ ಹಾಕೋದು ಮೇಂಟೈನ್ ಮಾಡೋದೇ ಭಾಳ ಕಷ್ಟ ಅದ ರೀ. ಎಲ್ಲ ಮನೆ ಒಳಗಿಂದು ಹೊರಗಿಂದು ಎಲ್ಲ ಕಸ ಗುಡಿಸ್ಕೊಂಡು ಆಮೇಲೆ ಸೋಫಾ ಕವರೆಲ್ಲ ನೀಟ್ ಮಾಡಿಸಿ ನೀಟಾಗಿ ಹುಡುಗ್ಲತ್ತೀನಿ ರೀ. ಮತ್ತು ರಾತ್ರಿ ಭಾಂಡೆ ತಿಕ್ಕಿಂದಿದ್ದು ಅವೆಲ್ಲ ಪಾತ್ರೆಗಳು ತೆಗೆದು ಇಡ್ಲತ್ತೀನಿ ಸ್ಟ್ಯಾಂಡ್ಗೆ. ಆಮೇಲೆ ಉಳ್ಕಿದೆ ಮತ್ತೊಂದು ಸ್ವಲ್ಪ ಭಾಂಡೆಗಳು ಇದ್ದು ಅವೆಲ್ಲ ತಿಕ್ಕಬೇಕಿತ್ತು, ಎಲ್ಲ ತಿಕ್ಕೊಳತ್ತೀನಿ. ಆಮೇಲೆ ನೆಲ ಒರೆಸ್ಬೇಕು. ನಾವು ಸಂಡೇ ಜಲ್ದಿ ಹೇಳಲ್ರಿ, ಮಲಗಿರ್ತೇವೆ ಒಂದು 8:30 9 ಆಗಿರ್ತದೆ ಎದ್ದೇಳಕ್ಕೆ. ನೈಟ್ ಮಲ್ಕೊಳ್ಳೋದು ಲೇಟ್ ಮಾಡ್ತೇವೆ, ಮುಂಜಾನೆ ಜಲ್ದಿ ಹೇಳೋದು ಲೇಟ್ ಆಯ್ತದ. ಆದರೂ ಇವತ್ತು ಜಲ್ದಿ ಎದ್ದೀನಿ ರೀ, ಮನೆ ಕ್ಲೀನ್ ಮಾಡೋದ ಅಂಥೇಳಿ. ಚಿಕ್ಕಗ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಅದ ರೀ, ಸ್ಕೂಲಿಗೆ ಬಿಡಬೇಕು. ಆಮೇಲೆ ಸ್ವಲ್ಪ ಟೀಗೆ ಇಟ್ಟೀನಿ, ಸ್ವಲ್ಪ ಹಾಲಿದ್ದು ಅದಿಷ್ಟು ಟೀ ಮಾಡ್ಕೊಂಡು ಕುಡಿಯೋಮೆ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಟೀಗೆ ಇಟ್ಟೀನಿ. ಹಾಗೆ ಈ ಕಡೆ ಭಾಂಡೆ ತೊಳೆತೀನಿ ರೀ. ಡೈಲಿ ಇದೇ ಇರ್ತದೆ ರೀ, ಹೆಣ್ಮಕ್ಳಿಗಂತೂ ಮಾಡಿ ಸಾಕಾಗಿರ್ತದೆ. ಆಮೇಲೆ ಗಂಡು ಮಕ್ಳು ಹೇಳ್ತಾರೆ ಏನು ಕೆಲಸ ಮಾಡ್ತೀರಿ ಮನೆಗೆ ಕುಂತ ಅಂತ ಹೇಳ್ತಾರೆ. ಬಟ್ ಬರೀ ಮಾಡಿದ್ದೇ ಮಾಡ್ಬೇಕ್ರಿ, ನಮಗೂ ಬೇಸರ ಬಂದಿರ್ತದೆ. ಗಂಡು ಮಕ್ಳಿಗೆ ಸಂಡೇ ಒಂದು ದಿವಸ ಆದ್ರೆ ರಜೆ ಸಿಗ್ತದೆ, ನಮ್ಗೆ ವೀಕ್ಲಿ 1 ಟೈಮ್ನೂ ರಜೆ ಇರೋಲ್ಲ. ಅದು ಎಲ್ಲೋ ಒಂದು ಸರ್ ಔಟ್ಸೈಡ್ ಹೋದ್ರಂತಂದ್ರೆ 1 ಟೈಮ್ ಅಷ್ಟೇ ರೀ, ಮತ್ತು ಮಿಕ್ಕಿದ ಟೈಮ್ ಎಲ್ಲ ಮತ್ತು ಮನೆಗೆ ಮಾಡಬೇಕು. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡಮ್ಮಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದ ನನ್ನ ವಿಡಿಯೋ ನೋಡತ್ತೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ವಿಡಿಯೋ ನೋಡ್ತಾ ಇದ್ರಿ ಬಟ್ ಒಬ್ಬರು ಲೈಕ್ ಮಾಡ್ತಲ್ಲ. ನೀವು ಲೈಕ್ ಕಮೆಂಟ್ನ ಮಾಡಿದ್ರೆ ನಮ್ಗೆ ಒಂಥರ ಖುಷಿ ಸಿಗ್ತದೆ. ವಿಡಿಯೋ ವೆರೈಟಿ ವಿಡಿಯೋ ಮಾಡಿ ಹಾಕಬೇಕಲ್ಲಪ್ಪ ಅಂತೇಳಿ ನಮ್ಗೆ ಮೋಟಿವೇಶನ್ ಆಯ್ತದ. ಪ್ಲೀಸ್ ಯಾಕಪ್ಪ ಇವತ್ತು ಜಲ್ದಿ ಎದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮನೆಯವರು ಶಬರಿಮಲೆಗೆ ಹೋಗ್ಯಾರ್ರಿ. 3 days ಆಯಿತು, ಇವತ್ತು ಹೊಂಟ್ರ. ಹಾಗಾಗಿ ಮನ್ಯಾಗ ಪೂಜೆ ಮಾಡ್ತೇವೆ, ಹಾಗಾಗಿ ಜಲ್ದಿ ಎದ್ದೀನಿ. ಗುಡ್ಸೋದು, ನೆಲ ಒರೆಸೋದು, ಪಾತ್ರೆ ಎಲ್ಲ ಕ್ಲೀನ್ ಆಯಿತು. ಅಡುಗೆ ಮಾಡ್ಬೇಕು. ಸ್ವಲ್ಪ 8:30 9 ಗಂಟೆ ಆಯ್ತದೆ ಅಂತ ಹೇಳಿ ಬರ್ಲಾಕ. ಹಂಗೆ ಅಷ್ಟರಲ್ಲಿ ಎಲ್ಲ ಕೆಲಸ ಮಾಡಬೇಕು. ಆಮೇಲೆ ನನ್ನ ಸಣ್ಣ ಮಗನಿಗೆ ಸ್ಪೋರ್ಟ್ಸ್ದು ಪ್ರಾಕ್ಟೀಸ್ ಅದ ಸ್ಕೂಲ್ನಾಗ, ಹಾಗಾಗಿ 9:05 ಸ್ಕೂಲಿಗೆ ಬಿಡಬೇಕು. ಅದಕ್ಕೆ ಜಲ್ದಿ ಕೆಲಸ ಮಾಡ್ಕೊಳತ್ತೀನಿ. ಟೀ ಮಾಡೋಕ್ಕಿಟ್ಟೀನಿ, ಟೀ ಕುಡಿದು ಮುಂದಿನ ಕೆಲಸ ಮಾಡ್ತೀನಿ. ನನಗಂತೂ ಚಹಾ ಕುಡಿದ್ರೆ ಸಾಕ್ರಿ, ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಎಲ್ಲ ಆಯ್ತದ. ಆದ್ರೂ ಏನೋ ಮುಂಜಾನೆ ಅದೊಂದು ರೂಢಿ ಆಗಿಬಿಟ್ಟದ, ಕುಡಿಲೇಬೇಕಂತೇಳಿ. ಇಲ್ಲಾಂದ್ರೆ ತಲೆನೇ ಓಡಲ್ಲ. ಆದರೂ ಏನು ಮಾಡ್ತೀನಿ, ವಾರದಲ್ಲಿ ಒಂದು 4 ದಿವಸ 5 ದಿವಸ ಜೀರಿಗೆ, ಅಜ್ವೇನ, ಸೋಪ, ಆಮೇಲೆ ಮೆಂತಕಾಳು ಹಾಕಿ ನೈಟ್ ನೀರ ನೆನೆಸಿಡ್ತೀನಿ. ಮುಂಜಾನೆ ಕುಡಿತೀನಿ ಅದು ಕುದಿಸ್ಬಿಟ್ಟು. ಇವತ್ತು ಸಂಡೇ ಎಲ್ಲ ಏನೋ ಮಾಡಿಲ್ಲ, ನೈಟ್ ನಂಗೆ ನೆನೆಸಿಡಕ್ಕೆ ನೆನಪು ಬಂದಿಲ್ಲ. ಹಾಗಾಗಿ ಇವತ್ತು ಚಹಾ ಕುಡ್ಲತ್ತಿದ್ದೆವು. ಬರ್ರಿ ಚಹಾ ಕುಡಿಯಮ್ಮಿ. ನೋಡ್ರಿ, ರಂಗೋಲಿ ಎಲ್ಲ ಹಾಕಿ ಜಳಕಕ್ಕೆ ಹೋಗಿ ಜಳಕ ಮಾಡಿ ನನ್ನ ಮಗನಿಗೆ ಬಿಡಕ್ಕೆ ಬಂದ. ಯಾಕೋ ಗೊತ್ತಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದಿಲ್ಲ ರೀ, ಬಟ್ ದೇವ್ರ ಕರೆಸ್ಕೊಂಡ. ಇನ್ನು ಅಲಂಕಾರ ಮಾಡತ್ತೀರಿ, ಹಾಗಾಗಿ ನಾವೆಲ್ಲ ಕೈ ಮುಕ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಸ್ವಲ್ಪ ಕುಂತು ಬಂದು ನೋಡ್ರಿ. ಇದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅದ ರೀ. ಈಗ ಬಂದ್ರಿ ದೇವಸ್ಥಾನದಿಂದ. ಅದು ಅಂದ್ಕೊಂಡಿರಲಿಲ್ಲ ಹನುಮಂತರ ಗುಡಿಗೆ ಹೋಗ್ಬೇಕಂತೇಳಿ. ಇವತ್ತು ಚಿಕ್ಕವಾಗ ಸ್ಕೂಲಿಗೆ ಬಿಟ್ಟ, ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಇತ್ತು, ಖೋಖೋದು, ಹಾಗಾಗಿ ಬಿಟ್ಟು ಬಂದೀನಿ. ದೇವಸ್ಥಾನಕ್ಕೆ ಹೋಗಿ ಅದು ಸ್ವಲ್ಪ ಮಲಗಿಯೂ ಬಲ ಬೇಕಾಗಿತ್ತು, ಆವಿಸ್ ತೊಗೊಂಡು ಮನೆಗೆ ಬಂದೀನಿ. ಈಗಿನ ಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು, ಪೂಜೆನ ಮಾಡಬೇಕು. ಸ್ವಲ್ಪ ಹೊತ್ತು ಮನೆ 3rd ಫ್ಲೋರ್ ಅದ ರೀ, ಹಾಗಾಗಿ ಹತ್ತು ಬರ್ಲಕ್ಕ ದಮ್ ಬರ್ತದೆ. ನೋಡ್ರಿ, ದೇವಸ್ಥಾನದಿಂದ ಇವಾಗ ಬಂದರು ನನ್ನ ಮಗ ಮತ್ತು ನಮ್ಮ ಮನೆಯವ್ರಿಬ್ರು ಬಂದರು. ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರು. ಆಮೇಲೆಲ್ಲ ನಾನು ದೇವಸ್ಥಾನದಿಂದ ಏನೇನು ತೊಗೊಂಬಂದ್ರೆ ಎಲ್ಲ ಸ್ವಲ್ಪ ಎಲ್ಲ ಸೈಡಿಗೆ ಎತ್ತಿಟ್ಟಿನಿ ರೀ. ಅವ್ರ ಬಟ್ಟೆ ಆಮೇಲೆ ಪ್ರಸಾದ ಎಲ್ಲ ತೊಗೊಂಬಂದಿದ್ದು ಹಾಗೆಲ್ಲ ಎತ್ತಿಟ್ಬಿಟ್ಟು ನಾನು ಸೀರೆ ಹಾಕ್ಕೊಂಡು ಪೂಜೆಗೆಲ್ಲ ರೆಡಿಯಾಗಿನಿ ರೀ ನಾನು. ಆಮೇಲೆ ಪ್ರಸಾದ ಒಂದು ಮಾಡಬೇಕಿತ್ತು ರೀ, ಎಲ್ಲ ರೆಡಿಯಾಗಿತ್ತು. ಪ್ರಸಾದ ಮಾಡಬೇಕಿತ್ತು. ಇದು ಏನು ಮಾಡ್ತಾರೆ ಅಲ್ಲಿ ಪೂಜೆ ಮಾಡಿದ್ಮೇಲೆ ಇವು ಅಕ್ಕಿ ಕೊಡ್ತಾರೆ ರೀ ಮನೆಗೆ, ಸ್ವೀಟ್ ರೈಸ್ ಮಾಡ್ಬೇಕಂಥೇಳಿ. ಅದಕ್ಕೆ ಇದು ತೊಗೊಂಡು ರೈಸ್ ಮಾಡಬೇಕೀಗ, ಹಾಗಾಗಿ ರೆಡಿ ಮಾಡ್ಲತ್ತೀನಿ. ಬರ್ರೀಗ ರೆಡಿ ಮಾಡ್ತೀನಿ.
ಮತ್ತು ತುಪ್ಪನೂ ಕೊಟ್ಟಿರ್ತಾರೆ ರೀ. ಈ ಸರಿ 3 ಬಾಕ್ಸ್ ಕೊಟ್ರ. ಅದೆಲ್ಲ ಫುಲ್ ಯೂಸ್ ಮಾಡ್ಬೇಕಂತ ಹೇಳ್ತಾರೆ. ಬಟ್ ಇವರು ದೇವಸ್ಥಾನದಿಂದ ಕೊಟ್ಟರು ರೈಸಿಗೆ ಆ ತುಪ್ಪಕ್ಕೆ ಜಾಸ್ತಿ ಇದ್ದದ, ಹಾಗಾಗಿ ಸ್ವಲ್ಪ ಹಾಕ್ತೀನಿ. ಮಿಕ್ಕಿದ್ದು ದೀಪಕ್ಕೆ ಹಚ್ತೀನಿ ರೀ. ಆಮೇಲೆ ಕಾಯಿನ್ಗಳು ಹಾಕಿರ್ತಾರೆ ರೀ, ಅಲ್ಲಿ ಪೂಜೆ ಮಾಡೋ ಟೈಮಿಗೆ ಹಾಕಿರ್ತಾರೆ. ಅವರು ಹಾಗೆ ಈ ಕಡೆ ಬಂದವ ನೋಡಿರಿ. ಇಷ್ಟೆಲ್ಲ ಸ್ವಲ್ಪ ಸ್ವಲ್ಪ ಸಿಂಪಲಾಗಿ ಮಾಡತ್ತೀನಿ ರೀ. ಇಷ್ಟು ರೆಡಿ ಮಾಡ್ಕೊಂಡು ಈಗ ಇಲ್ಲೂ ರೆಡಿ ಆಗ್ಯದ್ರಿ. ಈಗ ಪ್ರಸಾದ ಒಂದೇ ಆಗಬೇಕಾಗಿತ್ತು. ನನ್ನ ಮಗ ವಿಡಿಯೋ ಮಾಡ್ಯಾನ್ರಿ. ಎಲ್ಲ ಆಗ್ಯದ, ರೈಸ್ ಎಲ್ಲ ಇಟ್ಟಿದ. ಈಗ ಬೆಲ್ಲ ಮಾತ್ರ ಕಲಿಸ್ಕೋಬೇಕಾಗಿತ್ತು. ಇಲ್ಲಿಂದ ಬೆಲ್ಲದಾಗೆಲ್ಲ ಏನಿರ್ತದೆ, ಸಣ್ಣ ಸಣ್ಣ ಕಲ್ಲು ಇರ್ತಾವೆ. ಹಾಗಾಗಿ ಅದು ಫಸ್ಟ್ ಬೆಲ್ಲ ಕುಟ್ಟಿ ಸ್ವಲ್ಪ ನೀರು ಹಾಕಿ ಕುದಿಸಿ ಈಗ ಮತ್ತು ಸೋಸ್ಕೊಳತ್ತೀನಿ ರೀ. ಬೆಲ್ಲದಾಗ ಇದು ಬೆಲ್ಲ ಸೋಸ್ಕೊಂಡಿನಿ. ಇದೆಲ್ಲ ಚೆಂದ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಈಗ ಮೇಲೆ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಸ್ವಲ್ಪ ಹುರ್ಕೋಬೇಕ್ರಿ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಾಗ. ಇದಟ್ಟು ಆಯ್ತು ಅಂತಂದ್ರೆ ನಮ್ಮದು ಬೆಲ್ಲದನ್ನ ರೆಡಿ ಆಯ್ತದ ರೀ. ನೋಡ್ರಿ, ಆದರೂ ತುಪ್ಪ ಜಾಸ್ತಿ ಆಗಿತ್ತು, ಬಟ್ ಪ್ರಸಾದ ಮಾತ್ರ ಮಸ್ತಾಗಿತ್ತು ರೀ. ಎಲ್ರಿಗೂ ಇಷ್ಟ ಆಯಿತು ನೋಡಿರಿ. ಇಲ್ಲಿ ಸೊಪ್ಪು ಸಾಂಬಾರು ಮಾಡಿದೆ ಅವತ್ತು, ಮತ್ತು ರೈಸ್ನೂ ಆಗಿತ್ತು. ಆಮೇಲೆ ಅದಿತಿ ಈಕಿಗೆ ಒಂಥರ ಫುಲ್ ಖುಷಿ ಆಗ್ಯದ್ರೆ. ಅವನಿಗೆ ಸ್ವಲ್ಪ ಭಾಳ ಕೇರ್ ಮಾಡ್ತಾಳೆ, ಮಕ್ಕಳು ಇಷ್ಟಪಡ್ತಾಳೆ. ಅವನಿಗೆ ಸ್ವಲ್ಪ ಕಾಡ್ತಾಳೂ ಜಾಸ್ತಿ ಮತ್ತು ಇಷ್ಟನೂ ಪಡ್ತಾಳೆ. ಭಾಳ ದಿವಸ ಆಗಿತ್ತು ಬಿಟ್ಟು, ಹಾಗಾಗಿ ಮುದ್ದು ಮಾಡತ್ತೇಳ್ರಿ. ನೋಡ್ರಿ, ಈಗ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆವು. ಇದು ಸಂಡೇ ಪೂಜೆ ಮಾಡಿದ್ದಾರೆ. ಕರೆದಿದ್ದೆವು ನಮ್ಮ ಫ್ರೆಂಡ್ಸ್ಗಳಿಗೆ, ಒಂದು 3-4 ಫ್ಯಾಮಿಲಿಗೆ. ಸಂಡೇದ ಅಂಥೇಳಿ ಏನು ಮಾಡ್ರಿ, ಯಾರೂ ಜಲ್ದಿ ಎದ್ದಿಲ್ಲ. ಹಾಗಾಗಿ ಅಷ್ಟೊಂದು ಪೂಜೆಗೆ ಬಂದಿಲ್ಲ. ಹುಡುಗರಿಗೆ ಸ್ನಾನ ಮಾಡಿಸಿ ಕಳ್ಸ್ಯಾರ್ರಿ. ಆಮೇಲೆ ಒಬ್ರೊಬ್ಬರು ಸಂಜೆ ತನಕ ಬಂದರು. ಪೂಜೆ ಎಲ್ಲ ಚೆಂದ ಆಯ್ತು ರೀ. ಶಾಂತಿಯಿಂದ ಸಮಾಧಾನ ಆಯ್ತು ಮನಸ್ಸಿಗೆ. ನಮ್ಗೆ ಯಾವ ಥರ ಮಾಡೋಕ್ಕಾಗ್ತದ ಆ ಥರ ಸಿಂಪಲಾಗಿ ಈ ಥರ ಪೂಜೆ ಹೋದ ವರ್ಷನೂ ಇದೇ ಥರನೇ ಮಾಡಿದ್ದಾರೆ. ಈ ವರ್ಷವೂ ಇಷ್ಟೇ. ನನಗೆ ಯಾವ ಥರ ಬರ್ತದೆ ಆ ಥರ ಪೂಜೆ ಮಾಡ್ತೀನಿ ವರ್ಷನೂ. ದೇವ್ರು ನಮ್ಗೆ ಇದೇ ಥರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ನಮ್ಮ ಮನೆಯವರು ದೇವಸ್ಥಾನದಾಗೆ ಮಾಲೆ ತೆಗೆದ್ರಿ. ನಮ್ಮ ಮಗನಿಗೆ ಮಾತ್ರ ಇಲ್ಲಿ ತೆಗಿಲತ್ತಾರ. ಬಂದಮೇಲೆ ಮನೆಗೆ ಬಂದಮೇಲೆ ದೊಡ್ಡವ್ರು ಯಾರು ಬೇಕಾದ್ರೆ ತೆಗಿಬೋದ್ರಿ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ನೆಕ್ಸ್ಟ್ ಇಯರ್ ಹೋಗೋ ಟೈಮಿಗೆ ಮತ್ತಿದು ಮಾಲೆ ತೊಗೊಂಡು ಹೋಗ್ಬೇಕ್ರಿ. ಅಲ್ಲಿ ಮತ್ತೆ ಹಾಕ್ತಾರ ನೋಡ್ರಿ. ಈ ಥರ ಪೂಜೆ ಆಯಿತು. ಹುಡುಗರ್ನು ಗಲಾಟೆ ಮಾಡಿಲ್ರಿ, ಸೈಲೆಂಟಾಗಿ ಮಾಡೋದೆಲ್ಲ ನೋಡಿಕೊಂಡು ಸುಮ್ಮನೆ ಇದ್ದರು ಎಲ್ಲರೂ. ಇವರೆಲ್ಲ ನಮ್ಮ ಫ್ರೆಂಡ್ಸ್ ಮಕ್ಕಳ್ರಿ. ಇವ್ರೇನು ವಿದ್ಯಾ ಬುದ್ಧಿ ಕೊಟ್ಟು ದೇವ್ರು ಕಾಪಾಡಲಿ, ಮುಂದೆ ಒಳ್ಳೆ ವ್ಯಕ್ತಿ ಆಗಲ್ರಿ ಇವರೆಲ್ಲ. ನಮ್ಮ ಮನೆಯವರು 2 ವರ್ಷದಿಂದ ಹೋಗ್ಲತ್ತಾರ್ರಿ. ಇದು ಎಲ್ಲಂತ ನಮ್ಮೂರ ಕಡೆಯವರು ಸ್ವಲ್ಪ ಜನ, ಆಮೇಲೆ ಇಲ್ಲಿ ಬೇರೆ ಬೇರೆ ಲಿಂಕಿಂದ ಹೋಗ್ತಾರೆ. ಇಲ್ಲಿ ಟೋಟಲ ಒಂದು 90 ಜನ ಸೇರಿಕೊಂಡು ಹೋಗ್ಯಾರ್ರಿ. ಇದೆಲ್ಲ 2 ತಿಂಗಳು ಮುಂಚೆನೆಲ್ಲ ಪ್ಲ್ಯಾನ್ ಆಗಿರ್ತದೆ. ಊಟದ ಹಿಡ್ಕೊಂಡು, ಟ್ರೈನ್ ಟಿಕೆಟ್ ಬುಕ್ ಮಾಡೋದು ಹಿಡ್ಕೊಂಡು, ಹೋಗೋದು ಬರೋದು, ರೂಮ್ದು ಪ್ರತಿಯೊಂದು ಎಲ್ಲ ಬುಕ್ ಮಾಡ್ಕೊಂಡಿರ್ತಾರೆ ಮೊದಲೇ. ಆ ಥರ ಹೋಗ್ತಾರೆ. ಇವರಿಗೆಲ್ಲ ಟೋಟಲ್ ಒಬ್ಬರು ಮನುಷ್ಯರಿಗೆ 5,000 ಸಾವಿರ ರೂಪಾಯಿ ಈ ಥರ ಆಯ್ತದ ರೀ. ಊಟ ಎಲ್ಲ ಅವ್ರನ್ನೇ ಇರ್ತದೆ. 3 ಟೈಮ, ಮುಂಜಾನೆ ಟಿಫನ, ಮಧ್ಯಾಹ್ನ ಊಟ ಮತ್ತು ನೈಟ್ ಊಟ, ಈ ಥರ 3 ದಿವಸ ಕಂಟಿನ್ಯೂಸ್ ಅವರೇ ಕೊಡ್ತಾರೆ. ಮತ್ತು ಅಲ್ಲಿ ರೂಮು ಇರ್ತದೆ ರೀ, ಆ ರೂಮ್ನು ಅವರೇ ಕೊಟ್ಟಿರ್ತಾರೆ. ಈ ಥರ ಎಲ್ಲ ಪ್ಯಾಕೇಜ್ ಥರ ಇರ್ತದೆ. ಹಂಗೆ ಹೋಗಿ ಬರ್ತಾರೆ ರೀ. ಅಮೌಂಟ್ನು ಕಮ್ಮಿ ಅದ, ಯಾಕಂದ್ರೆ ಭಾಳ ಜನ ಹೋದ್ರಂತಂದ್ರೆ ಅಮೌಂಟ್ ಕಮ್ಮಿ ಇರ್ತದೆ ರೀ, ಕಮ್ಮಿ ಆಯ್ತದ. ಹಾಗಾಗಿ 2 ವರ್ಷ ಆಯ್ತು ಹೋಗ್ಲತ್ತಾರ. ನಂದು ದೊಡ್ಡ ಮಗನಿಗೆ ಬಿಡು ಈ ವರ್ಷ ಏನು ಬೇಡ ಅಂತಂತ ಅಂದ್ಕೊಂಡಿದ್ದೆ. ಬಟ್ ಅವ್ನು ಲಾಸ್ಟ್ ಮೂಮೆಂಟ್ನಾಗ ಒಬ್ಬರು ಹೋಗೋದು ಕ್ಯಾನ್ಸಲ್ ಆಯಿತು. ಹಾಗಾಗಿ ಅವ್ರ ಬದಲಿಗೆ ಇವಾಗ ಹೋಗ್ಯಾನ. ಒಂಥರ ಅವನಿಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಎಂಜಾಯ್ ಮಾಡ್ಕೊಂಡು ಬಂದಾನ. ಒಂದು ದಿವಸ ಏನೋ ಅಂದರೆ ಬೆಟ್ಟ ಹೋಗ್ಬೇಕಲ್ರಿ, ಅವತ್ತು ಒಂದು ದಿವಸ ಬರೋ ಟೈಮಲ್ಲಿ ಸ್ವಲ್ಪ ಕಾಲು ಪೇನ್ ಆಯ್ತದ ಅಂತ ಹೇಳ್ಯಾನ ಅಷ್ಟೇ. ಬಟ್ ಇಷ್ಟಪಟ್ಟು ಹೋಗ್ಯಾನ. ಇದೆಲ್ಲ ನಮ್ಮ ಮನೆಯವ್ರು ಕೇಳತ್ತಿದ ಪ್ರತಿಯೊಂದು ಯಾವ ಥರ ಹ್ಯಾಂಗಿತ್ತು, ಎಲ್ಲ ದರ್ಶನ ಚೆನ್ನಾಗಾಯ್ತು ಅಂಥೇಳಿ. ಬಟ್ ಲಾಸ್ಟ್ ಟೈಮ್ಗಿಂತನೂ ಈ ಟೈಮ ಜನ ಸ್ವಲ್ಪ ಕಮ್ಮಿ ಇದ್ರಂತ್ರಿ. ಆಮೇಲೆ ಮಳೆ ವರ್ಷ ಮಳೆ ಇರ್ತಿತ್ತಲ್ಲ, ಈ ವರ್ಷ ಮಳೆಗಾಲ ಇಲ್ಲ ಕಡೆಂದು ಮಳೆನೂ ಕಮ್ಮಿ ಇತ್ತಂತ್ರಿ. ನಾವು ಅವರು ಟ್ರೈನಿಗೆ ಕುಂತಾರೆ, ಈ ಕಡೆ ಬರೋ ಟೈಮ್ನಾಗ ಅವತ್ತು ಮಳೆ ಬಂತಂತ. ಆಮೇಲೆ ಮಳೆನೂ ಸಿಕ್ಕಾಕೊಂಡಿಲ್ಲ. ದರ್ಶನ ಎಲ್ಲ ಚೆಂದ ಆಯಿತು. ವರ್ಷಗೂ ಸ್ವಲ್ಪ ಲೇಟ್ ಮಾಡಿ ಹೋಯ್ತಿರಂತ. ಈ ವರ್ಷ
ಎರಡು ಅವರ್ ಮುಂಚೆನೇ ಹೋಗ್ಯಾರಂತ್ರಿ. ಡೋರ್ ಕ್ಲೋಸ್, ದೇವಸ್ಥಾನದ ಬಾಗಿಲು ಮುಚ್ತಾರ ಎರಡು ಅವರ್ ಅಂತ ನಟ್ಗೆ ಜಲ್ದಿ ಹೋಗ್ಯಾರಂತ ಎಲ್ಲ ಸರಿಯಾಗಿ ಮಾಡ್ಕೊಂಬಂದಾರ್ರಿ. ಆಮೇಲೆ ಶಬರಿಮಲೆಗೆ ಒಂದು ಕಡೆ ಹೋಗಲ್ರಿ, ಮತ್ತೊಂದೆರಡು ಟೆಂಪಲ್ ತೋರಿಸ್ತಾರೆ. ಈ ವರ್ಷ ಅನಂತ ಪದ್ಮನಾಭ ಸ್ವಾಮಿ ಗುಡಿಗೂ ಕರ್ಕೊಂಡು ಹೋಗ್ಯಾರ್ರಿ. ಅಲ್ಲಿ ಅದನ್ನು ದೇವಸ್ಥಾನ ಮಸ್ತ್ ಅದ, ಅಲ್ಲೆಲ್ಲ ತೋರಿಸ್ಕೊಂಬಂದಾರ. ದೇವಸ್ಥಾನ ಅಂತೂ ಮಸ್ತ್ ಇತ್ತಂತ ಹೇಳತ್ತಿರು. ಮತ್ತು ಇನ್ನೊಂದು ಯಾವುದೋ ದೇವಸ್ಥಾನ ಹೇಳಿದ್ರಿ, ಅಲ್ಲಿ ಒಂದು ಕಡೆ ಕರ್ಕೊಂಡು ಹೋಗ್ಯಾರ. ಆಮೇಲೆ ಈ ವಿಡಿಯೋ ಮುಖಾಂತರ ನಿಮ್ಗೆ ಏನು ಹೇಳೋದಪ್ಪ ಅಂದ್ರೆ, ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ನಾವು ಹೋಗ್ಬೇಕಂತಿತ್ತಂದ್ರೆ ನಮ್ಗೆ ಸ್ವಲ್ಪ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ನಾವು ಹೋಗೋ ಟೈಮಲ್ಲಿ ನಿಮ್ಗೆ ಹೇಳ್ತೀನಿ ರೀ. ಅಂದರೆ ಹೋಗೋ ಟೈಮಲ್ಲಿ ನಾನು ಬರ್ತೀನಿ ಅಂತಂದ್ರೆ ಆಗಲ್ಲ, ಯಾಕಂದ್ರೆ ಮುಂಚೆನೇ ಟ್ರೈನ್ ಟಿಕೆಟ್ ಬುಕ್ ಮಾಡ್ಬೇಕ್ರಿ. ಆಮೇಲೆ ಅಲ್ಲಿ ದರ್ಶನಕ್ಕೆ ಹೋಗೋ ಟೈಮಲ್ಲೂ ಇಲ್ಲೇ ಮೊದಲೇ ಟಿಕೆಟ್ ತೊಗೊಂಡಿರ್ತಾರೆ ರೀ, ಅದೆಲ್ಲ ಮಾಡಿಸ್ಬೇಕು. ಹಾಗಾಗಿ ಕೆಲಸ ಭಾಳ ಇರ್ತದೆ, ಮುಂಚೆನೇ ಹೇಳ್ರಿ, ನಾ ಹೇಳ್ತೀನಿ. ವಿಡಿಯೋ ಯಾರು ನೋಡತ್ತೀರಿ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಮತ್ತು ಯಾವ ಥರ ಇತ್ತು ಪೂಜೆಲ್ಲ ಯಾವ ಥರ ಇತ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆಲ್ಲ ಶೇರ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರೀ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಾಗ. ಥ್ಯಾಂಕ್ ಯು ಸೋ ಮಚ್, ಬಾಯ್.